ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕನ್ನಡದ ಮಹಾನ್ ಕವಿ, ಲೇಖಕರು, ಚಿಂತಕರು, ಜಗಜ್ಯೋತಿ, ಯುಗದ ಕವಿ ಎಂದೇ ಪ್ರಸಿದ್ಧರಾದವರು. ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡದವರು. ಕರ್ನಾಟಕ ರತ್ನ, ರಾಷ್ಟ್ರಕವಿ ಗೌರವಕ್ಕೆ ಪಾತ್ರರಾದವರು. ವಿಶ್ವಮಾನವ ಸಂದೇಶವನ್ನು ನೀಡಿದವರು ಹಾಗೂ ಜಯ ಭಾರತ ಜನನಿಯ ತನುಜಾತೆ ಕವನದ ಮೂಲಕ ಕನ್ನಡದ ನಾಡಗೀತೆಯನ್ನು ರಚಿಸಿದವರು. ಈ ವಿಡಿಯೋದಲ್ಲಿ ನಾವು ಕುವೆಂಪುರವರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಕುವೆಂಪು ಅವರು 29/12/1904 ಕುವೆಂಪುರವರ ತಾಯಿಯ ಮನೆಯಾದ ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೊಡಿಗೆ ಗ್ರಾಮದಲ್ಲಿ ಜನಿಸ್ತಾರೆ. ನಂತರ ಇವರು ಬೆಳೆದಿದ್ದು ಅವರ ತಂದೆಯ ಊರಾದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ. ಅವರ ವಿದ್ಯಾಭ್ಯಾಸ ಹಾಗೂ ಬಾಲ್ಯವನ್ನು ನೋಡ್ತಾ ಹೋಗೋದಾದ್ರೆ, ಕುವೆಂಪುರವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಕುಪ್ಪಳ್ಳಿಯಲ್ಲಿ ಮುಗಿಸ್ತಾರೆ. ನಂತರ ಉನ್ನತ ಶಿಕ್ಷಣಕ್ಕಾಗಿ ಮೈಸೂರಿಗೆ ತೆರಳಿದ ಅವರು ಮೈಸೂರಿನಲ್ಲಿ ವೆಸ್ಲಿಯನ್ ಹೈಸ್ಕೂಲ್ನಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರಿಸ್ತಾರೆ. ನಂತರದಲ್ಲಿ ಮಹಾರಾಜ ಕಾಲೇಜಿಗೆ ಸೇರ್ಪಡೆಗೊಂಡು ತಮ್ಮ BA ಹಾಗೂ MA 1929ರಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸ್ತಾರೆ. ನಂತರ 1937 ಏಪ್ರಿಲ್ 30ರಂದು ಹೇಮಾವತಿ ಅವರೊಂದಿಗೆ ವಿವಾಹವನ್ನು ಹೊಂದ್ತಾರೆ. ಅವರ ಮಕ್ಕಳನ್ನು ನೋಡ್ತಾ ಹೋಗೋದಾದ್ರೆ, ಪೂರ್ಣಚಂದ್ರ ತೇಜಸ್ವಿ ಹಾಗೂ ಕೋಕಿಲೋನದನ ಚೈತ್ರ ಎಂಬ ಇಬ್ಬರು ಗಂಡು ಮಕ್ಕಳು ಹಾಗೂ ಇಂದುಕಲಾ ಹಾಗೂ ತಾರಿಣಿ ಎಂಬ ಇಬ್ಬರು ಹೆಣ್ಣು ಮಕ್ಕಳು. ನಂತರ ವೃತ್ತಿ ಜೀವನ. ಕುವೆಂಪುರವರ ವೃತ್ತಿ ಜೀವನವನ್ನು ನೋಡ್ತಾ ಹೋಗೋದಾದರೆ, ಇವರು 1929ರಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸೋದಕ್ಕೆ ಶುರು ಮಾಡ್ತಾರೆ. 1936ರಲ್ಲಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ನಂತರ 1946ರಲ್ಲಿ ಮತ್ತೆ ಮೈಸೂರಿನ ಮಹಾರಾಜ ಕಾಲೇಜಿಗೆ ಪ್ರಾಧ್ಯಾಪಕರಾಗಿ ಮರಳುತ್ತಾರೆ. ನಂತರ 1955ರಲ್ಲಿ ಮಹಾರಾಜ ಕಾಲೇಜಿನ ಪ್ರಾಂಶುಪಾಲರಾಗ್ತಾರೆ. 1956ರಿಂದ 1960ರವರೆಗೆ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗ್ತಾರೆ. ಈ ಒಂದು ಅವಧಿಯಲ್ಲಿ ಕನ್ನಡ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ ಹಾಗೂ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕೊಡೋದಕ್ಕೆ ಶ್ರಮಿಸ್ತಾರೆ. ಇವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಟ್ಟಿರುವ ಕೊಡುಗೆಯನ್ನು ನೋಡ್ತಾ ಹೋಗೋದಾದ್ರೆ, ಅಂದ್ರೆ ಇವರ ಕವನ ಸಂಕಲನಗಳನ್ನು ನೋಡ್ತಾ ಹೋಗೋದಾದ್ರೆ, ಕುವೆಂಪುರವರು 1922ರಲ್ಲಿ ತಮ್ಮ ಮೊದಲ ಇಂಗ್ಲಿಷ್ ಪದ್ಯಗಳ ಸಂಕಲನವನ್ನ ಬಿಗಿನರ್ಸ್ ಮ್ಯೂಸ್ ಪ್ರಕಟಿಸ್ತಾರೆ. ಆಗ ಇವರ ಮೊದಲ ಕಾವ್ಯನಾಮ ಕಿಶೋರ ಚಂದ್ರವಾಣಿ ಅಂತ ಹೇಳಿರುತ್ತೆ. ಮುಂದೆ ಐರಿಷ್ ಕವಿ ಜೇಮ್ಸ್ ಕಸಿನ್ಸ್ ಕುವೆಂಪುರವರ ಇಂಗ್ಲಿಷ್ ವ್ಯಾಮೋಹವನ್ನು ಬಿಡಿಸಿ ಅವರಿಗೆ ಕನ್ನಡದಲ್ಲಿ ಬರೆಯುವಂತೆ ಪ್ರೇರೇಪಿಸ್ತಾರೆ. ನಂತರದಲ್ಲಿ 1924ರಲ್ಲಿ ಅಮಲನ ಕತೆ ಎಂಬ ಕೃತಿ ಇವರ ಮೊದಲ ಕನ್ನಡದ ಕೃತಿಯಾಗುತ್ತೆ. ನಂತರ ಇವರು ಕನ್ನಡದಲ್ಲೇ ತಮ್ಮ ಬರವಣಿಗೆಯನ್ನ ಮುಂದುವರಿಸ್ತಾರೆ. ಇವರ ಕಾದಂಬರಿಗಳನ್ನು ನೋಡ್ತಾ ಹೋಗೋದಾದ್ರೆ, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಇವರ ಮಹಾಕಾವ್ಯವಾದ ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿಗೆ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತೆ. ನಂತರ ನಾಟಕಗಳನ್ನ ನೋಡ್ತಾ ಹೋಗೋದಾದ್ರೆ, ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ, ಸ್ಮಶಾನ ಕುರುಕ್ಷೇತ್ರ, ರಕ್ತಶ್ರೀ, ಜಲಗಾರ, ಯಮನ ಸೋಲು, ಕವನ ಸಂಕಲನಗಳು, ಕೊಳಲು, ಅಗ್ನಿಹಂಸ, ಕಲಾಸುಂದರಿ, ನವಿಲು, ಪಕ್ಷಿಕಾಸಿ, ಕಿಂಕಿಣಿ, ನೆನಪಿನ ದೋಣಿಯಲ್ಲಿ ಎಂಬ ಆತ್ಮಕಥೆಯನ್ನು ಕೂಡ ಇವರು ಬರೀತಾರೆ. ಇವರು ಬರೆದಿರುವ ಜೈ ಭಾರತ ಜನನಿಯ ತನುಜಾತೆ ಎಂಬುದು ಕನ್ನಡದ ನಾಡಗೀತೆಯಾಗುತ್ತೆ. ನಂತರದಲ್ಲಿ ಇವರು ರಾಮಕೃಷ್ಣ ಪರಮಹಂಸ ಹಾಗೂ ಸ್ವಾಮಿ ವಿವೇಕಾನಂದರವರ ಜೀವನ ಚರಿತ್ರೆಯನ್ನು ಕೂಡ ಬರೆದಿದ್ದಾರೆ. ಕುವೆಂಪುರವರಿಗೆ ಅಭಿನಯ ವಾಲ್ಮೀಕಿ, ಜಗದ ಕವಿ, ಯುಗದ ಕವಿ ಎಂದೆಲ್ಲ ಬಿರುದನ್ನ ನೀಡ್ತಾರೆ. ಇಷ್ಟೆಲ್ಲ ಸಾಧನೆ ಮಾಡಿದ ಕುವೆಂಪುರವರಿಗೆ ಕರ್ನಾಟಕ ಹಾಗೂ ಭಾರತದ ಕೇಂದ್ರ ಸರ್ಕಾರ ಹಲವಾರು ಪ್ರಶಸ್ತಿಗಳನ್ನು ನೀಡಿ ಇವರನ್ನು ಗೌರವಿಸುತ್ತೆ. 1955ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿಗೆ, 1956ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಿಲೀಟ್, 1958ರಲ್ಲಿ ಪದ್ಮವಿಭೂಷಣ, 1964ರಲ್ಲಿ ರಾಷ್ಟ್ರಕವಿ ಪುರಸ್ಕಾರ, 1966ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಗೌರವ ಡಿಲೀಟ್, 1968ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಶ್ರೀರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯಕ್ಕೆ, 1969ರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಿಲೀಟ್, 1979ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಫೆಲೋಶಿಪ್, 1988ರಲ್ಲಿ ಪಂಪಾ ಪ್ರಶಸ್ತಿ, 1989ರಲ್ಲಿ ಪದ್ಮವಿಭೂಷಣ, 1992ರಲ್ಲಿ ಕರ್ನಾಟಕ ರತ್ನ, ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯತ್ವ, ಕನ್ನಡ ವಿಶ್ವವಿದ್ಯಾನಿಲಯದ ನಾಡೋಜ ಪ್ರಶಸ್ತಿ. ಇದು ಮರಣೋತ್ತರವಾಗಿ ಅವರಿಗೆ ಸಂದಿರ್ತಕ್ಕಂಥದ್ದು. ನಂತರ ಇವರು ಹಲವಾರು ಸಮ್ಮೇಳನಗಳ ಅಧ್ಯಕ್ಷತೆಯನ್ನು ಹೊಂದಿರ್ತಾರೆ. ಅದನ್ನು ನೋಡ್ತಾ ಹೋಗೋದಾದ್ರೆ,
2008ರಲ್ಲಿ ಸೆಂಟ್ರಲ್ ಕಾಲೇಜು ಕರ್ನಾಟಕ ಸಂಘದ ಆಶ್ರಯದಲ್ಲಿ ನಡೆದ ವಿದ್ಯಾರ್ಥಿ ಕವಿ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷರಾಗಿರ್ತಾರೆ. 1957ರಲ್ಲಿ ನಡೆದ 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ. ಕರ್ನಾಟಕ ಸರ್ಕಾರ ಇವರ ನೆನಪಿಗಾಗಿ ಹಲವಾರು ಕಾರ್ಯಗಳನ್ನ ಮಾಡಿದೆ. ಅದರಲ್ಲಿ ಕರ್ನಾಟಕ ಸರ್ಕಾರವು 2015ರ ಡಿಸೆಂಬರ್ನಲ್ಲಿ ಕುವೆಂಪು ಜನ್ಮದಿನವಾದ ಡಿಸೆಂಬರ್ 29ನ್ನು ವಿಶ್ವಮಾನವ ದಿನವನ್ನಾಗಿ ಆಚರಿಸುವುದಾಗಿ ಆದೇಶವನ್ನ ಹೊರಡಿಸುತ್ತೆ. ಹುಬ್ಬಳ್ಳಿಯಲ್ಲಿರುವ ಕುವೆಂಪುರವರ ಹುಟ್ಟಿದ ಮನೆ ವಸ್ತು ಸಂಗ್ರಹಾಲಯವಾಗಿದೆ ಮತ್ತು ಅವರ ಸಮಾಧಿ ಸ್ಥಳವಾದ ಕವಿಶೈಲ್ಯ ಒಂದು ವಿಶಿಷ್ಟ ಸ್ಮಾರಕವಾಗಿದೆ. ಶಿವಮೊಗ್ಗ ಬಳಿ ಇರುವ ವಿಶ್ವವಿದ್ಯಾನಿಲಯಕ್ಕೆ ಕುವೆಂಪುರವರ ಹೆಸರನ್ನು ಇಡಲಾಗಿದೆ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿರುವ ಕನ್ನಡ ಅಧ್ಯಯನ ಸಂಸ್ಥೆಗೆ ಕುವೆಂಪುರವರ ಹೆಸರಿಡಲಾಗಿದೆ. ಅನುವಾದ ಕಾರ್ಯವನ್ನು ಪ್ರೋತ್ಸಾಹಿಸಲು ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗಿರುವ ಭಾಷಾ ಭಾರತಿ ಸಂಸ್ಥೆಗೆ ಕುವೆಂಪುರವರ ಹೆಸರಿಡಲಾಗಿದೆ. ಮೈಸೂರು ಕುವೆಂಪು ನಗರದಲ್ಲಿರುವ ರಸ್ತೆಗಳಿಗೆ ಕುವೆಂಪುರವರ ಪರಿಕಲ್ಪನೆಗಳ ಪಾತ್ರಗಳ ಹೆಸರನ್ನು ಇಡಲಾಗಿದೆ. ಧನ್ಯವಾದಗಳು.